ನಾನು ಡಾಕ್ಟರ್ ಗೋಪಾಲ್ ಕೃಷ್ಣ. ಇಲ್ಲಿವರೆಗೂ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಕಳೆದ ಒಂದು ವರ್ಷದಲ್ಲಿ ಅನೇಕ ಕೆಲಸ ಕಾಮಗಾರಿಗಳನ್ನ ನಾವು ಕೈಗೆತ್ತಿಕೊಂಡಿದ್ವಿ. ವಿಶೇಷವಾಗಿ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದ ನಂತರ ಒಂದು ರೂರಲ್ ಡೆವಲಪ್ಮೆಂಟ್ ಏನು ಗ್ರಾಮೀಣಾಭಿವೃದ್ಧಿ ಏನಿದೆ ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ ಇದರಲ್ಲಿ ನನಗೆ ಒಂದು ಆಯಾಮಗಳನ್ನ ತಿಳ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಯಿತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಹಾಗೂ ಎಲ್ಲ ಅಧಿಕಾರಿಗಳು ಹಾಗೂ ಮೇಲಧಿಕಾರಿಗಳು ತುಂಬಾ ಒಂದು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗದವರು ಅಷ್ಟೇ ಒಂದು ಟೀಮ್ ವರ್ಕಾಗಿ ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ. ಸಾಕಷ್ಟು ಹೊಸ ಯೋಜನೆಗಳನ್ನ ನಾವು ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ವಿ. ಕೆಲವೊಂದು ಯಶಸ್ವಿ ಆಯಿತು, ಕೆಲವೊಂದು ನಾವು ಫೇಲ್ಯೂರ್ನೂ ಸಹ ನೋಡಿದ್ವಿ. ಅಂದರೆ ಯಾವುದೋ ಒಂದು ಹೊಸ ಸ್ಕೀಮು ಸ್ಫೂರ್ತಿ ರೀತಿಯಲ್ಲಿ ಯೋಚನೆ ಮಾಡದೇ ಇದ್ದಾಗ ಯಾವ ರೀತಿ ಅದು ಫೇಲ್ ಆಗುತ್ತೆ ಅನ್ನೋ ಒಂದು ಅನುಭವನೂ ಆಯಿತು. ಸೊ ಹಾಗಾಗಿ ಸಾಕಷ್ಟು ಈ ಒಂದು ಜಿಲ್ಲೆಯಲ್ಲಿ ನಾನು ಕಳೆದ ಒಂದು ವರ್ಷದಲ್ಲಿ ಕಳೆದಿದ್ದೀನಿ. ಉದಾಹರಣೆಗೆ ನಮ್ಮ ಹಾಸ್ಟೆಲ್ನ ಒಂದು ಕಾಳಜಿ ಕಾರ್ಯಕ್ರಮ ಆಗಿತ್ತು. ಹಾಗೂ ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಟೂರಿಸಮ್ಗೆ ಹೆಸರುವಾಸಿಯಾಗಿದೆ. ಬರೀ ನೈಸರ್ಗಿಕ ಸೌಂದರ್ಯ ಅಷ್ಟೇ ಅಲ್ಲ, ನಮ್ಮಲ್ಲಿರುವಂಥ ಐತಿಹಾಸಿಕ ದೇವಾಲಯಗಳಾಗಿರ್ಬೋದು, ವೀರಗಲ್ಲು, ಮಾಸ್ತಿಗಲ್ಲು, ಇದ್ರ ಬಗ್ಗೆ ಒಂದು ಯೋಜನೆ ಹಾಕ್ಕೊಂಡಿದ್ವಿ. ನಮ್ಮ ಊರು ನಮ್ಮ ಬೇರು ಅಂಥೇಳಿ. ಅದು ಸಹ ಒಂದು ಕಾರ್ಯ ಪ್ರಗತಿಯಲ್ಲಿ ನಡೀತಾ ಇದೆ. ಈಗ ಮುಂದೆ ಬರುವಂತಹ ನಮ್ಮ ಕೀರ್ತನ್ ಅವರು ಏನಿದ್ದಾರೆ 2020ನೇ ಬ್ಯಾಚಿನ IAS ಅಧಿಕಾರಿ, ಅವರದನ್ನು ಕೈಗೆತ್ಕೊಂಡು ಮುಂದುವರಿಸ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ. ಅದೇ ರೀತಿ ಏನು ನಮ್ಮ ಶಕ್ತಿ ಅಂತಲೇ ಹೇಳ್ಬೋದು, ಸ್ವಸಹಾಯ ಸಂಘಗಳು ನಮ್ಮ ಏನು ಒಂದು ಅಸ್ಮಿತೆ ಅನ್ನೋ ಒಂದು ಅಡಿಯಲ್ಲಿ ಸಾಕಷ್ಟು ಅವರಿಗೆ ಕ್ಯಾಂಟೀನ್ಗಳಾಗಿರ್ಬೋದು, ಮಿನಿ ಮಾರ್ಕೆಟ್ಗಳಾಗಿರ್ಬೋದು, ಇದನ್ನು ನಾವು ಅವ್ರಿಗೆ ಹಾಕ್ಕೊಟ್ವಿ. ಸಪೋರ್ಟ್ ಮಾಡಿದ್ದಕ್ಕೆ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದ್ರಲ್ಲಿ ತುಂಬಾ ಒಂದು ಸಶಕ್ತರಾದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಜನಪ್ರತಿನಿಧಿಗಳಿಂದಾಗಲಿ ಜನಗಳಿಂದಾಗಲಿ ನನಗೆ ಯಾವತ್ತೂ ಇಲ್ಲಿ ಒಂದು ವರ್ಷದಲ್ಲಿ ತೊಂದರೆ ಆಗಲಿಲ್ಲ. ಚಾಲೆಂಜಸ್ ಇದ್ವು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವರು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಲೇ ಇಲ್ಲ ಈ ರೀತಿ ಇದು ನಮ್ಮ ಕೆಲಸ ಆಗ್ತಾಯಿಲ್ಲ ಅನ್ನೋದು ಒಂದು ಭಾವನೆ ಇರ್ತದೆ. ಅದನ್ನು ಅವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ, ಇಲ್ಲ ಕಾನೂನು ರೀತಿ ಇದೆ, ನೀವು ಈ ರೀತಿ ಮಾಡಿದ್ರೆ ನಿಮಗೆ ಬಹುಶಃ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಕಳಿಸೋವಂಥ ಒಂದು ಸಮಾಧಾನ ಭಗವಂತ ಕೊಟ್ಟಿದ್ದಾನೆ. ಸೊ ಅದನ್ನು ನಾನು ಹೇಳಿದ್ದಕ್ಕೆ ಅವ್ರ ಜನ ಅದೇ ರೀತಿಯಲ್ಲಿ ಸ್ವೀಕಾರ ಮಾಡಿ ತುಂಬಾ ಒಂದು ಅನುಕೂಲಕರ ಪರಿಸ್ಥಿತಿ ಇತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಎಲೆಕ್ಷನ್ಸು, ಅದರಲ್ಲಿ ಒಂದು ಸ್ವೀಪ್ ಅಂದರೆ ಏನು ನಾವು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀವಿ. ವಿವಿಧ ರೀತಿಯ ಚಟುವಟಿಕೆಗಳು, ಮತದಾನ ಹೆಚ್ಚು ಮಾಡಲು ಏನು ಮಾಡಿದ್ವಿ, ಚಿಕ್ಕ ಅಂತ ಹೇಳಿ ಒಂದು ಮ್ಯಾಸ್ಕಾಟ್ನ ಕ್ರಿಯೇಟ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಯಾವುದೇ ಒಂದು ಚಟುವಟಿಕೆ ಮಾಡಿದ್ರು ಆ ಒಂದು ಬ್ರ್ಯಾಂಡ್ ಮುಖಾಂತರ ನಾವು ಅದನ್ನು ಪ್ರಮೋಟ್ ಮಾಡಿದ್ವಿ. ಫಸ್ಟ್ ಟೈಮು ಹಾಟ್ ಏರ್ ಬಲೂನು ಮತ್ತು ನಮ್ಮ ರಿವರ್ ರಾಫ್ಟಿಂಗು, ಕ್ವಿಜ್ ಪ್ರೋಗ್ರಾಮು ನಮ್ಮ ಜಿಲ್ಲೆ, ನಮ್ಮದು ಜನಸಂಖ್ಯೆ ಸುಮಾರು 12 ಲಕ್ಷ ಇರ್ಬೋದು, 50,000 ಜನ ಆ ಕ್ವಿಜ್ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಸಂವಿಧಾನ ಹಬ್ಬದಲ್ಲೂ ನಮಗೆ ನಮ್ಮ ಟ್ಯಾಬ್ಲು ಏನು ಮಾಡಿದ್ವಿ ಅದರಲ್ಲೂ ಪ್ರೈಸ್ ಬಂತು. ಸೊ ಹಾಗಾಗಿ ಹಲವು ಸಿಹಿ ಅನುಭವಗಳು ಅಂತೂ ಖಂಡಿತವಾಗ್ಲೂ ಇದೆ. ಕಹಿ ಅನುಭವಗಳು ನನಗೆ ಯಾವುದೋ ಈಗ ಸದ್ಯಕ್ಕೆ ಜ್ಞಾಪಕ ಬರ್ತಾಯಿಲ್ಲ, ಯಾಕೆಂದ್ರೆ ನಾನು ಹೇಳಿದಾಗೆ ಎಲ್ಲ ಅನುಭವಗಳಾಗ್ಬಿಡ್ತವೆ. ಈಗ ಏನೇ ಒಂದು ಕಹಿ ಅನುಭವ ಆಗಿದ್ರು ಸಹ ಅದನ್ನು ಇವತ್ತು ನೆನೆಸ್ಕೊಂಡಂಥ ಸಂದರ್ಭದಲ್ಲಿ ಆ ಥರ ಆಗಿತ್ತಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಮತ್ತೊಮ್ಮೆ ಈ ಒಂದು ಜಿಲ್ಲೆಗೆ ನನ್ನ ಮತ್ತೊಮ್ಮೆ ಒಬ್ಬ ಅಧಿಕಾರಿಗೆ ಬೇಕಾಗಿರುವಂಥ ಕ್ವಾಲಿಟೀಸ್ನ ಕೊಟ್ಟಿದ್ದಕ್ಕೆ ಮತ್ತು ಇನ್ನೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಉತ್ತೇಜನ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಎಲ್ಲ ನಮ್ಮ ಚಿಕ್ಕಮಗಳೂರು ಜನತೆಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೇನಾದರೂ ಅವಕಾಶ ಸಿಕ್ಕರೆ ಈ ಕಡೆ ಬರೋ ಮನಸ್ಸಿದೆ? ಇಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡೋದು ಅದು ಪುಣ್ಯ ಅಂತಲೇ ಹೇಳಬೇಕಾಗ್ತದೆ. ಯಾಕೆಂದರೆ ಇದು ದೇವಭೂಮಿ ಅಂತಲೇ ಕರಿತೀನಿ. ಇಲ್ಲಿ ಸಹ ನಮ್ಮ ಹೊರನಾಡು ಇದೆ, ಶೃಂಗೇರಿ ಇದೆ. ಆಮೇಲೆ ಇಲ್ಲಿರೋವಂಥ ಒಂದು ಪರಿಸರ ಏನಿದೆ, ಯಾರೇ ಆಫೀಸರು ಎಷ್ಟೇ ಒಂದು ದಿನ ಅವನಿಗೆ ಕಷ್ಟ ಆಯಿತು ಅಂತಂದರೆ 2 ನಿಮಿಷ ಗಿರಿಭಾಗ ಕಡೆ ಹೋದ ಅಂತಂದರೆ ಅವ್ನ ಮನಸ್ಸು ಹಗುರ ಆಗ್ತದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಈ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡೋದು ಚಾಲೆಂಜಿಂಗ್ ಆಗಿರುತ್ತೆ ಹೊರತು ಯಾವತ್ತೂ ಕಷ್ಟ ಆಗಲ್ಲ ಅನ್ನೋದು ನನ್ನ ಭಾವನೆ. ಸೊ ಖಂಡಿತವಾಗ್ಲೂ ಅವಕಾಶ ಸಿಕ್ಕಿದ್ರೆ ಬಂದು ಕೆಲಸ ಮಾಡಲಿಕ್ಕೆ ನನಗೆ ಯಾವುದೇ ರೀತಿ ಸೆಕೆಂಡ್ ಥಾಟ್ ಇಲ್ಲ. ಸುದ್ದಿ 18 ಸದಾ ನಿಮ್ಮೊಂದಿಗೆ.